ಹಾಯ್ ವ್ಯೂವರ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ರಿಯಾಲಿಟಿ ಬೈಟ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಭಾಳಷ್ಟು ದಿನಗಳ ನಂತರ ಒಂದು ಮನೆಯ ವಿಡಿಯೋ ಮಾಡಿದ್ದೀನಿ. ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರೋ ಇದೇ ಮನೆ ಸೇಲ್ಗಿರುವಂಥದ್ದು. ಈ ಮನೆ ಬಂದು ಮೈಸೂರಿನ ಚಾಮುಂಡಿ ಹಿಲ್ಸ್ ಹಿಂಭಾಗ ಬರುವಂಥ IPS ನಗರದ ಹತ್ರ ಲಲಿತಾದ್ರಿಪುರ ಅಂತ ಇದೆ, ಅಲ್ಲೇ ಈ ಮನೆ ಬರುವಂಥದ್ದು. ಸರಿ, ಬನ್ನಿ ಈಗ ಈ ಮನೆಯ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಯಾಕಂದರೆ ಮನೆ ಇಂಟೀರಿಯರಿಂದ ಹಿಡಿದು ಎಕ್ಸ್ಟೀರಿಯರ್ವರೆಗೂ ಭಾಳ ಚೆನ್ನಾಗಿ ಮೂಡ್ ಬಂದಿದೆ. ತಾವೀಗೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರೋ ಇದೇ ಮೇಯ್ನ್ ಡೋರು, ಕಂಪ್ಲೀಟ್ ಟೀಕ್ವುಡ್ ಇನ್ಕ್ಲೂಡಿಂಗ್ ವಿಂಡೋಸ್ ಕೂಡ ಟೀಕ್ವುಡ್ನ ಇಲ್ಲಿ ಯೂಸ್ ಮಾಡಿದ್ದಾರೆ. ಪೋರ್ಟಿಕೋದಲ್ಲಿ ತಾವು ಟೈಲ್ಸ್ನ ಕೂಡ ಅಬ್ಸರ್ವ್ ಮಾಡಿ ಭಾಳ ಅಚ್ಚುಕಟ್ಟಾಗಿ ಲೇ ಮಾಡಿದ್ದಾರೆ. ಸೊ ನಾನೀಗ ಸ್ಟೇರ್ ಕೇಸ್ ಪಕ್ಕದಲ್ಲಿ ಹೋಗ್ತಾ ಇದ್ದೀನಿ. ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ತಮಗೆ ಗ್ಯಾಸ್ ಸಿಲಿಂಡರ್ ಇಡೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ಎಲೆಕ್ಟ್ರಿಸಿಟಿ ಮೀಟರ್ ಕೂಡ ಇಲ್ಲೇ ಅಳವಡಿಸಿದ್ದಾರೆ. ತಾವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಕೂಡ ಒಂದು ಪ್ಯಾಸೇಜ್ ಇದೆ. ಸೊ ಹಾಗೆ ಇಲ್ಲಿ ಗ್ಯಾಸ್ ಪೈಪಿಂಗ್ ವರ್ಕ್ ಕೂಡ ಈಗ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದಾರೆ. ನೋಡಿ, ಈ ಮನೆಗೆ ಒಟ್ಟು ಟೋಟಲಾಗಿ 14 ಪಿಲ್ಲರ್ನ ಯೂಸ್ ಮಾಡಿದ್ದಾರೆ. ಹಾಗೆ ವಾಲ್ ಟು ವಾಲು 1 ಫೀಟ್ ಬೀಮ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಹಾಗಾದರೆ ಎಲ್ಲ ವಾಲ್ಗೆ ಏನು ಕನೆಕ್ಟ್ ಆಗಿದೆ, ಆ ಕಂಪ್ಲೀಟ್ ವಾಲ್ಸ್ಗೆ ಬೀಮ್ ಕೂಡ ಕನೆಕ್ಟ್ ಆಗಿದೆ. ತಾವು ಫ್ಯೂಚರಲ್ಲಿ ಗೋಡೆ ಹೊಡೆದಾಕಿದ್ರು ಆ ಪಿಲ್ಲರ್ಗಳ ಮೇಲೇ ಆ ಲೋಡೆಲ್ಲ ತಗೊಳುತ್ತೆ, ಆ ರೀತಿ ಮಾಡಿದ್ದಾರೆ. ಸರಿ, ಬನ್ನೀಗ ನಾವು ಮನೆ ಒಳಗಡೆ ಎಂಟರ್ ಆಗ್ತಾಯಿದ್ದೀವಿ. ಸೊ ಎಂಟರ್ ಆಗಿದ ತಕ್ಷಣ ಇಲ್ಲಿ ತಾವು ಒಂದು ದೇವ್ರದ್ದು ಐಡಲ್ ಏನಾದರೂ ಇಡ್ಬೋದು, ಅದಕ್ಕೊಂದು ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಸೊ ಆ ಪೇಂಟಿಂಗ್ ಅಬ್ಸರ್ವ್ ಮಾಡಿ. ಹಾಗೆ ಇಲ್ಲಿ TV ಕ್ಯಾಬಿನೆಟ್ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಿ. ಸೀಲಿಂಗ್ನಲ್ಲಿ POP ವರ್ಕ್ ಕೂಡ ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಬಂದಿದೆ. ಸೊ ಇದೊಂದು ಫುಲ್ಲಿ ಫರ್ನಿಷ್ಡ್ ಹೌಸ್ ಆಗಿರುತ್ತೆ. ತಾವು ಜಸ್ಟ್ ಏನಿದ್ರು ಮನೆ ಸಾಮಾನುಗಳನ್ನು ತಗೊಂಡು ಬಂದು ಈ ಮನೆಗೆ ಶಿಫ್ಟ್ ಆಗ್ಬೋದು. ಫ್ಲೋರಿನ್ ಫುಲ್ಲು ಗ್ರ್ಯಾನೈಟ್ ಯೂಸ್ ಮಾಡಿದ್ದಾರೆ. ಎಲ್ಲ ವಿಂಡೋಗಳಿಗೂ ಕಂಪ್ಲೀಟ್ ಟೀಕ್ವುಡ್ನ ಯೂಸ್ ಮಾಡಿದ್ದಾರೆ. ಹಾಗೆ ಲೈಟಿಂಗ್ ಕೂಡ ತಾವು ಅಬ್ಸರ್ವ್ ಮಾಡ್ಬೋದು, ಭಾಳಷ್ಟು ಚೆನ್ನಾಗಿ ಸೆಲೆಕ್ಟ್ ಮಾಡಿ ಒಳ್ಳೆ ಡಿಸೈನ್ದು ಲೈಟ್ ಕೂಡ ಇಲ್ಲಿ ಅಳವಡಿಸಿದ್ದಾರೆ. ಎಸ್ಪೆಷಲಿ ಕಾರ್ಪೆಂಟ್ರವರು ಭಾಳಷ್ಟು ಚೆನ್ನಾಗಿ ಕೆಲಸನ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಾವು ದಯವಿಟ್ಟು ಇಲ್ಲಿ ನೋಡಿ, ದೇವ್ರ ಮನೆ ಡೋರ್ ಕೂಡ ಕಂಪ್ಲೀಟ್ ಟೀಕ್ವುಡ್ನಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕೆತ್ತನೆ ಎಲ್ಲ ಇಲ್ಲಿ ಮೂಡ್ ಬಂದಿದೆ. ಆನ್ ದ ರೈಟ್ ಸೈಡ್ ತಾವೀಗೇನು ನೋಡ್ತಾ ಇದ್ದೀರೋ ಇದು ಫಸ್ಟ್ ಎಂಟ್ರ್ ಆಗಿದ ತಕ್ಷಣ ಸಿಗುವಂಥ ರೂಮು. ಇದು ಕೂಡ ಕಂಪ್ಲೀಟ್ ಫರ್ನಿಷ್ಡು. ಇಲ್ಲೂ ಕೂಡ ತಾವು ಅಬ್ಸರ್ವ್ ಮಾಡ್ಬೋದು, ಟೀಕ್ವುಡ್ ಇರುವಂಥ ವಿಂಡೋ ಯೂಸ್ ಮಾಡಿದ್ದಾರೆ. ಹಾಗೆ ಗೋಡೆಯಲ್ಲಿ ಒಂದು ಹೊಸ ಡಿಸೈನ್ ಥರ ಮಾಡಿ ಲೈಟಿಂಗ್ ಪ್ರಾವಿಷನ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸೀಲಿಂಗ್ಗೆ POP ವರ್ಕ್ ಕಂಪ್ಲೀಟಾಗಿ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ತಮಗೆ ಬಟ್ಟೆಗಳು ಇಟ್ಕೊಳ್ಳೋದಕ್ಕೆ ವಾರ್ಡ್ರೋಬ್ ಕೂಡ ಮಾಡಿದ್ದಾರೆ. ಮೊದಲೇ ಹೇಳಿದಾಗೆ ಇದೊಂದು ಕಂಪ್ಲೀಟ್ ಫುಲ್ಲಿ ಫರ್ನಿಷ್ಡ್ ಹೌಸ್ ಆಗಿರುತ್ತೆ. ಆ ವಾರ್ಡ್ರೋಬ್ ಜೊತೆಗೆ ಒಂದು ಮಿರರ್ ಕೂಡ ಅಳವಡಿಸಿಕೊಟ್ಟಿದ್ದಾರೆ. ಈ ರೂಮ್ನಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ಕಂಪ್ಲೀಟ್ ಫಿಟ್ಟಿಂಗ್ಸ್ ಎಲ್ಲ ಕ್ವಾಲಿಟಿ ಮೆಟೀರಿಯಲ್ಸ್ ಯೂಸ್ ಮಾಡಿದ್ದಾರೆ. ತಾವು ನೋಡ್ಬೋದು, ಅಪ್ ಟು 12 ಫೀಟ್ ಹೈಟ್ ಇಲ್ಲಿ ಟೈಲ್ಸ್ನ ಅಟ್ಯಾಚ್ ಮಾಡಿದ್ದಾರೆ. ಇಲ್ಲೊಂದು ವೆಸ್ಟರ್ನ್ ಕಮೋಡ್ ಬರುತ್ತೆ ತಮಗೆ. ಸೊ ಹಾಗೆ ವಾಲ್ ಮಿಕ್ಸರ್ ಎವ್ರಿಥಿಂಗ್ ಎಲ್ಲ ಕ್ವಾಲಿಟಿ ಇರುವಂಥದ್ದು ಯೂಸ್ ಮಾಡಿದ್ದಾರೆ. ಸೊ ನಾನು ಹೇಳೋದು ಮರ್ತಿದ್ದೆ, ಈ ಒಂದು ಮನೆ ಬಂದು ವೆಸ್ಟ್ ಫೇಸಿಂಗ್ ಮನೆ ಆಗಿರುತ್ತೆ, ಬಟ್ ನಾರ್ತ್ ಫೇಸಿಂಗ್ ಮೇಯ್ನ್ ಡೋರ್ ಇಟ್ಟಿದ್ದಾರೆ. ಸೊ ವೆಸ್ಟ್ ಫೇಸಿಂಗ್ ಸೈಟ್ನಲ್ಲಿ ಕಟ್ಟಿರುವಂಥ ಮನೆ, ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. ಸೊ ನಾವೀಗ ಕಿಚನ್ನ ಎಂಟರ್ ಆಗ್ತಾ ಇದ್ದೀವಿ. ಇಲ್ಲೂ ಕೂಡ ತಮಗೆ ಗಾಳಿ ಬೆಳಕು ಎಲ್ಲೂ ಕೊರತೆ ಆಗಿಲ್ಲ. ಆ ರೀತಿ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಅಚ್ಚುಕಟ್ಟಾಗಿ ಕಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ತಾವು ಈ ವಾಲ್ ಪೇಪರ್ಸ್ ನೋಡ್ಬೋದು, ಭಾಳಷ್ಟು ಚೆನ್ನಾಗಿರೋದನ್ನು ಇಲ್ಲಿ ಚೂಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕಿಚನ್ಗೆ ಕಂಪ್ಲೀಟಾಗಿ ಫುಲ್ಲಿ ಫರ್ನಿಷ್ಡ್, ಅಂದರೆ ಕಿಚನ್ ಕ್ಯಾಬಿನೆಟ್ಸ್ ವರ್ಕ್ ಎಲ್ಲ ಈಗ ಆಲ್ರೆಡಿ ಮುಗಿದಿದೆ. ಕಿಚನ್ ಕ್ಯಾಬಿನೆಟ್ ಆಗಿರ್ಬೋದು, ರೂಮ್ನಲ್ಲಿರುವಂಥ ವಾರ್ಡ್ರೋಬ್ಸ್ ಆಗಿರ್ಬೋದು, ಎಲ್ಲ ಕಂಪ್ಲೀಟ್ ಹೆವಿ ಗೇಜ್ ಇರುವಂಥದ್ದು ಯೂಸ್ ಮಾಡಿದ್ದಾರೆ. ಇಲ್ಲಿ ಕಿಚನ್ನಲ್ಲಿ ಈ ವೆಂಟಿಲೇಷನ್ಗೋಸ್ಕರ ವಿಂಡೋ ಕೂಡ ಮಾಡಿದ್ದಾರೆ. ಅದಷ್ಟೇ ಅಲ್ಲ, ಕಿಚನ್ನಲ್ಲಿ ತಮಗೆ ಡೈನಿಂಗ್ ಹಾಲ್ಗೆ ಸ್ಪೇಸ್ ಕೂಡ ಸಫಿಷಿಯೆಂಟಾಗಿ ಇದೆ. ಮತ್ತು ಗ್ಯಾಸ್ ಪೈಪ್ಲೈನ್ ವರ್ಕ್ ಕೂಡ ಇಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ನೋಡಿ, ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ ಯಾರಿಗಾದರೂ ಮನೆ ಕಟ್ಟೋದಕ್ಕೆ ನಮಗೆ ಸಮಯ ಇಲ್ಲ, ನಾವೆಲ್ಲ ಕೆಲಸಕ್ಕೆ ಹೋಗ್ತೀವಿ ಅನ್ನೋರಿಗೆ ಇದೊಂದು ಸೂಟಬಲ್ ಹೌಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟು ಚೆನ್ನಾಗೆ
ಕಟ್ಟಿದ್ದಾರೆ, ತುಂಬ ಗಟ್ಟುಮುಟ್ಟಿಯಾಗಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು. ತಮಗೆ ಸಾಧ್ಯವಾದರೆ ಯಾರಾದರೂ ಒಳ್ಳೆಯ ಸಿವಿಲ್ ಇಂಜಿನಿಯರ್ನ ಕರ್ಕೊಬಂದು ಕೂಡ ತಾವು ತೋರಿಸ್ಬೋದು. ತಾವೀಗ ನೋಡ್ತಾ ಇರುವಂಥದ್ದು 2ನೇ ರೂಮು. ಇದಕ್ಕೂ ಕೂಡ ಕಂಪ್ಲೀಟ್ ಟೀಕ್ವುಡ್ ಇರುವಂಥ ಡೋರ್ನ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಇಲ್ಲಿ ಕೂಡ ಅಬ್ಸರ್ವ್ ಮಾಡಿ, ವಿಂಡೋಸ್ ಕೂಡ ಕಂಪ್ಲೀಟ್ ಟೀಕ್ವುಡ್ಡಿಂದ ಮಾಡಿದ್ದಾರೆ. ಹಾಗೆ ವಾಲ್ನಲ್ಲಿ ಒಳ್ಳೆ ಡಿಸೈನ್ ಮಾಡಿ ಲೈಟಿಂಗ್ ಪ್ರಾವಿಷನ್ಸ್ ಎಲ್ಲ ನೀಟಾಗಿ ಕೊಟ್ಟಿದ್ದಾರೆ. ಈ ರೂಮ್ಗೂ ಕೂಡ POP ವರ್ಕ್ ಆಗಿದೆ. ಕಂಪ್ಲೀಟ್ ವಾರ್ಡ್ರೋಬ್ ವರ್ಕ್ ವಿತ್ ಹೆವಿ ಗೇಜ್ ಇರುವಂಥ ವಾರ್ಡ್ರೋಬ್ಸ್ ಕೂಡ ಇಲ್ಲಿ ತಾವು ಕಾಣ್ಬೋದು. ರೆಡಿ ಟು ಮೂವ್ ಹೌಸ್ ಯಾರಾದರೂ ನೋಡ್ತಿದ್ರೆ ಮೈಸೂರಿನಲ್ಲಿ ಇದೊಂದು ಹೇಳಿ ಮಾಡಿಸಿದಂಥ ಮನೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಜಸ್ಟ್ ತಾವು ಏನು ತಮ್ಮ ಮನೆಯಲ್ಲಿರುವಂಥ ಸಾಮಾನುಗಳನ್ನು ತಗೊಬಂದು ಶಿಫ್ಟ್ ಆಗ್ಬೋದು. ಆ ಲೆವೆಲ್ಗೆ ಎಲ್ಲ ವರ್ಕು ಕಂಪ್ಲೀಟ್ ಆಗಿದೆ. ತಾವೀಗ ನೋಡ್ತಾ ಇರುವಂಥದ್ದು ಕಾಮನ್ ಬಾತ್ರೂಮ್. ಇಲ್ಲಿ ಕೂಡ ತಮಗೆ ಕಮೋಡ್ನ ಇನ್ಸ್ಟಾಲ್ ಮಾಡೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಸೊ ಬೇಕಾದರೆ ತಾವು ಕಮೋಡ್ನ ಕೂಡ ಹಾಕ್ಸ್ಕೋಬೋದು. ಸ್ವಲ್ಪ ಸ್ಪೇಸ್ ಆಕ್ಯುಪೈ ಆಗುತ್ತೆ. ಸೊ ವೆಂಟಿಲೇಷನ್ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಹಾಗೆ ಸ್ಟೋರೇಜ್ ಏರಿಯಾ ಕೂಡ ಇಲ್ಲಿ ನೋಡಿ. ನಾವು ಡಿಸ್ಟೆನ್ಸ್ ನೋಡೋದಾದರೆ ಈ ಒಂದು ಮನೆ ಇರುವಂಥ ಲೊಕೇಶನ್ಗೆ ಮೈಸೂರು KSRTC ಬಸ್ ಸ್ಟ್ಯಾಂಡಿಂದ ಎಕ್ಸಾಕ್ಟ್ಲಿ 10 ಕಿಲೋಮೀಟರ್ಸ್ ಆಗುತ್ತೆ. ಹಾಗೆ ಟಿ ನರಸೀಪುರ ರಿಂಗ್ ರೋಡ್ ಜಂಕ್ಷನಿಂದ ಬರೀ 2.5 ಕಿಲೋಮೀಟರ್ ಆಗುತ್ತೆ. ನಾವೀಗ ಹಿಂದ್ಗಡೆ ಪ್ಯಾಸೇಜ್ನಲ್ಲಿದ್ದೀವಿ. ಇಲ್ಲಿ ಒಂದು ಇಂಡಿಯನ್ ಟಾಯ್ಲೆಟ್ ಕೂಡ ಮಾಡಿದ್ದಾರೆ. ಹಾಗೆ ಸ್ಟೋರೇಜ್ ಏರಿಯಾ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕೂಡ ತಮಗೆ ಕಂಪ್ಲೀಟ್ ಸೇಫ್ಟಿ ಇರಬೇಕು ಅಂಥೇಳಿ ಗ್ರಿಲ್ ವರ್ಕ್ ಎಲ್ಲ ಮಾಡಿದ್ದಾರೆ. ಹಾಗೆ ಬೋರ್ವೆಲ್ ಮತ್ತು ಸಂಪ್ ಎರಡೂ ಇಲ್ಲೇ ಬರುತ್ತೆ. ತಮಗೆ ವಾಷಿಂಗ್ ಏರಿಯಾ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅಲಾಂಗ್ ವಿತ್ ಸಿಂಕ್. ಸೊ ಸ್ವಂತ ಬೋರ್ವೆಲ್ ಇರೋದ್ರಿಂದ ಈಗ ಆಲ್ರೆಡಿ ಇಲ್ಲಿ 3 ಇಂಚು ನೀರು ಸಿಕ್ಕಿದೆ ಅಂತ ನನಗೆ ಓನರ್ ಅವರು ಹೇಳಿದ್ದಾರೆ. ಸೊ ಈ ಕಡೆ ಏನು ಪ್ಯಾಸೇಜ್ ಇದೆ ನೋಡಿ, ಇಲ್ಲಿಂದ ಕೆಲಸದವರು ಬೇಕಾದರೆ ಬಂದು ಇಲ್ಲೇ ಕೆಲಸ ಮುಗಿಸ್ಕೊಂಡು ಹಾಗೆ ಹಿಂದ್ಗಡೆಯಿಂದನೇ ಹೊರಡ್ಬೋದು. ಅದಕ್ಕೂ ಕೂಡ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ನೋಡಿ, ಅಕಸ್ಮಾತ್ ಇವಾಗ ಗಂಡ ಹೆಂಡತಿ ಇಬ್ಬರು ವರ್ಕಿಂಗ್ ಇರ್ತಾರೆ. ಅವರು ಕೆಲಸದ ಮೇಲೆ ಹೊರಗಡೆ ಹೋದರೆ ತಾವು ಜಸ್ಟ್ ಕೆಲಸದವ್ರಿಗೆ ಆ ಪ್ಯಾಸೇಜ್ದು ಕೀ ಕೊಟ್ಟಿದ್ರೆ ಸಾಕು, ಹಿಂದ್ಗಡೆ ಬಂದು ಅವ್ರದ್ದು ಏನಿದೆ ಕೆಲಸ ಮುಗಿಸ್ಕೊಂಡು ಅವರು ಹಾಗೆ ಹೊರಡ್ಬೋದು. ಅದಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ನಾನು ಮೊದಲೇ ಹೇಳ್ದಾಗೆ ಕಂಪ್ಲೀಟ್ ಮನೆಗೆ ಗ್ರ್ಯಾನೈಟ್ ಯೂಸ್ ಮಾಡಿದ್ದಾರೆ. ಇಂಟೀರಿಯರ್ ಅಂತೂ ತುಂಬ ಎಕ್ಸಲೆಂಟಾಗಿ ಬಂದಿದೆ. ತಾವು POP ವರ್ಕ್ನ ನೋಡಿದ್ರೆ ತಮಗೆ ಅರ್ಥ ಆಗುತ್ತೆ ಅಂದ್ಕೊತೀನಿ. ಕಂಪ್ಲೀಟ್ ಟೀಕ್ವುಡ್ಡಿಂದ ಕೂಡಿದೆ. ಈಗ ದೇವ್ರ ಮನೆ ನೋಡೋಣ. ದೇವ್ರ ಮನೆ ಒಳಗಡೆ ಕೂಡ ಒಂದು ಒಳ್ಳೆ ಡಿಸೈನ್ ಮಾಡಿದ್ದಾರೆ. ಸೊ ಆ ಸೀಲಿಂಗ್ ನೋಡಿ, ತುಂಬ ಒಳ್ಳೆ ಡಿಸೈನ್ ಕೊಟ್ಟಿದ್ದಾರೆ. ಒಳ್ಳೆ ಸ್ಪಾಟ್ ಲೈಟ್ಸ್ ಕೂಡ ಇಲ್ಲಿ ಹಾಕಿದ್ದಾರೆ. ಒಳ್ಳೆ ಟೈಲ್ ವರ್ಕ್ ಕೂಡ ಇಲ್ಲಿ ಮಾಡಿದ್ದಾರೆ. ಜಸ್ಟ್ ಒಂದು ಸ್ಮಾಲ್ ಪೀಸ್ ಆಫ್ ವರ್ಕ್ ಬಾಕಿ ಇದೆ, ಅದನ್ನು ಕೂಡ ಮುಗಿಸ್ಕೊಡ್ತಾರೆ. ಸೊ ಈ ಮನೆಯ ಪ್ಲಸ್ ಪಾಯಿಂಟ್ ಅಂದರೆ ಒಂದು ಸ್ಟ್ರಾಂಗ್ ಆಗಿರುವಂಥ ಮನೆ ಕಟ್ಟಿದ್ದಾರೆ ಬೈ ಯೂಸಿಂಗ್ 14 ಪಿಲ್ಲರ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತಾವು ಮೇನ್ ಡೋರ್ ಎಂಟರ್ ಆಗಿದ ತಕ್ಷಣ ಇಲ್ಲಿ UPS ಇಡೋದಕ್ಕೂ ಕೂಡ ಜಾಗ ಮಾಡಿಕೊಟ್ಟಿದ್ದಾರೆ. ಸೊ ಬಾಗಿಲು ಹಿಂದ್ಗಡೆ ತಮಗೆ ಶೂ ರ್ಯಾಕ್ಗೂ ಕೂಡ ಪ್ರಾವಿಷನ್ ಮಾಡಿ ಕೊಟ್ಟಿದ್ದಾರೆ. ಸರಿ, ಬನ್ನಿ ಈಗ ಟೆರೇಸ್ ಮೇಲೆ ಹೋಗೋಣ. ಸೊ ತಾವು ಅಬ್ಸರ್ವ್ ಮಾಡ್ಬೋದು, ಸ್ಟೇರ್ ಕೇಸ್ಗೂ ಕೂಡ ಇಲ್ಲಿ ಗ್ರ್ಯಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ಒಂದು ಒಳ್ಳೆ ಎಲಿವೇಶನ್ ಕೊಟ್ಟು ಕಂಪ್ಲೀಟ್ ಲೈಟಿಂಗ್ ವರ್ಕ್ ಎಲ್ಲ ಭಾಳಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಟೆರೇಸ್ನಲ್ಲಿ ವಾಟರ್ ಪ್ರೂಫಿಂಗ್ ವರ್ಕ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ತಮಗೆ ಬೇಕಾದರೆ ಇಲ್ಲಿ ಸೋಲಾರ್ನ ಅಳವಡಿಸ್ಕೋಬೋದು. ಸೋಲಾರ್ ಒಂದಿಲ್ಲ, ಬಟ್ ಓವರ್ ಹೆಡ್ ಟ್ಯಾಂಕ್ ಎಲ್ಲ ಈಗ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದಾರೆ. ಸೊ ತಾವು ಅಬ್ಸರ್ವ್ ಮಾಡ್ಬೋದು, ವಿತ್ ಪಿಲ್ಲರ್ ಕೂಡ ಬಂದಿದೆ. ಫೈನಲಿ ಫ್ರೆಂಡ್ಸ್, ಈ ಒಂದು ಮನೆಯ ಬೆಲೆ ಎಷ್ಟು ಅಂದರೆ ಓನರ್ ಕೋಟ್ ಮಾಡ್ತಾ ಇರ್ತಕ್ಕಂಥದ್ದು 98 lakhs. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ಒಂದು ಮನೆಯ ಬೆಲೆ ಬಂದು 98 ಲಕ್ಷ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಆದಷ್ಟು ಬೇಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ, ನಾನು ತಮಗೆ ಇನ್ನೂ ಹೆಚ್ಚಿನ ಮಾಹಿತಿನ ಕೊಡ್ತೀನಿ. ರೇಟ್ ಇಸ್ ನೆಗೋಷಿಯಬಲ್. ಒಂದು ಒಳ್ಳೆಯ ಲೊಕೇಶನ್ನಲ್ಲಿದೆ ಮೈಸೂರಿನಲ್ಲಿ. ಚಾಮುಂಡಿ ಬೆಟ್ಟದ ಹಿಂಭಾಗ ಯಾರಿಗಾದರೂ ಮನೆ ಮಾಡಬೇಕು ಅಂತ ಆಸೆ ಇದ್ದರೆ ದಿಸ್ ಇಸ್ ದಿ ಮೋಸ್ಟ್ ಸೂಟಬಲ್ ಹೌಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಫ್ರೆಂಡ್ಸ್, ಮೈಸೂರಿನ ಸುತ್ತಮುತ್ತ ಯಾರಾದರೂ ಸೈಟ್ ಅಥವಾ ಮನೇನ ಸೇಲ್ ಮಾಡಬೇಕು ಅಂದ್ಕೊಂಡಿದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿ, ನಾವು ನಿಮ್ಮ ಲೊಕೇಶನ್ಗೆ ಬಂದು ನಿಮ್ಮ ಪ್ರಾಪರ್ಟಿ ವಿಡಿಯೋ ಮಾಡಿ ಒಂದು ಒಳ್ಳೆ ಕಂಟೆಂಟ್ ಕ್ರಿಯೇಟ್ ಮಾಡಿ ಆದಷ್ಟು ಬೇಗ ನಿಮ್ಮ ಪ್ರಾಪರ್ಟಿ ಸೇಲ್ ಆಗೋ ರೀತಿ ಹೆಲ್ಪ್ ಮಾಡ್ತೀವಿ. ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ.